ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದನಿಗೆ ಇಡಿ ಶಾಕ್ ಕೊಟ್ಟಿದೆ. ಮಂಜುನಾಥ್ ಅವರ ಮನೆಯಲ್ಲಿ ಚಿನ್ನಾಭರಣ ಪತ್ತೆಯಾಗಿದೆ. ಇವತ್ತು ಆಗಿರುವಂತಹ ಇಡಿ ರೇಡ್ ಜಾರಕಿಹೊಳಿ ಬಾಮೈದನ ನಿವಾಸಗಳ ಮೇಲೆ, ಕಚೇರಿ ಮೇಲೆ ಆಗಿರುವಂತಹ ಒಂದು ರೇಡ್ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಬೇನಾಮಿ ಆಸ್ತಿ ಪತ್ತೆಯಾಗಿದೆ ಅನ್ನುವಂಥದ್ದು ಗೊತ್ತಾಗಿರುವಂತಹ ವಿಚಾರ. ಬೆಳಗಾವಿಯ ನಿವಾಸದಲ್ಲಿ ಚಿನ್ನ ಬೆಳ್ಳಿ ಪತ್ತೆಯಾಗಿದೆ. ಸೊ ಹಾಗಾಗಿ ಚಿನ್ನ ಮೌಲ್ಯಮಾಪಕರನ್ನ, ಅಕ್ಕಸಾಲಿಗರನ್ನ ಎಲ್ಲರನ್ನು ಕೂಡ ಸ್ಥಳಕ್ಕೆ ಕರೆಸಿದ್ದಾರೆ. ಈಗ ಮನೆ ಕರೆಸಿ ಚಿನ್ನ ಇಲ್ಲಿ ಸಿಕ್ಕಿರುವಂಥದ್ದು ಎಷ್ಟು ಮೌಲ್ಯ ಇದೆ ಇದ್ರದ್ದು ಅದನ್ನೆಲ್ಲವನ್ನು ಕೂಡ ವ್ಯಾಲ್ಯೂಯೇಷನ್ ಮಾಡೋದಕ್ಕೋಸ್ಕರ ಮೌಲ್ಯಮಾಪಕರನ್ನ ಈಗ ಸ್ಥಳಕ್ಕೆ ಕರೆಸಿದ್ದಾರೆ. ಮಾಪನದ ಜೊತೆಗೇನೆ ಮಂಜುನಾಥ್ ಮನೆಗೆ ಇಬ್ಬರು ಗೋಲ್ಡ್ ವ್ಯಾಲ್ಯೂಯೇಷನರ್ಗಳು ಕೂಡ ಬಂದಿರುವಂಥದ್ದನ್ನು ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಜಾರಕಿಹೊಳಿ ಬಾಮೈದ ಮಂಜುನಾಥ್ ಅಂಥೇಳಿ ಇವರ ಹೆಸರಿನಲ್ಲಿ ಬೇನಾಮಿ ಆಸ್ತಿ ತುಂಬಾನೇ ಇದೆ, ಸಿಕ್ಕಾಪಟ್ಟೆ ಕಾರೋಬಾರ್ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಒಂದು ಅನುಮಾನಗಳಿತ್ತು. ಸೊ ಆ ಒಂದು ಅನುಮಾನಗಳ ಜಾಡನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಹೊರಟಿರುವಂಥ ಇವತ್ತು ಇಡಿ ಟೀಮ್ ರೇಡ್ ಮಾಡಿದೆ. ಅವರ ನಿವಾಸದ ಮೇಲೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣಗಳು ಪತ್ತೆಯಾಗಿವೆ. ಚಿನ್ನ ಅದನ್ನು ವ್ಯಾಲ್ಯೂಯೇಷನ್ ಮಾಡೋದಕ್ಕೋಸ್ಕರ ಅಂಥೇಳಿ ಈಗ ಇಬ್ಬರು ಗೋಲ್ಡ್ ವ್ಯಾಲ್ಯೂಯೇಷನರನ್ನು ಕೂಡ ಸ್ಥಳಕ್ಕೆ ಕರೆಸಿದ್ದಾರೆ. ನಾವು ಪ್ರತಿನಿಧಿ ಸಹದೇವ್ ಸ್ಥಳದಿಂದ ಪ್ರತ್ಯಕ್ಷ ವರದಿ ನೀಡ್ತಾರೆ. ಸಹದೇವ್, ಈಗ ಮನೆಯಲ್ಲಿ ಏನು ನಡೀತಾ ಇದೆ? ಈ ಮಂಜುನಾಥ್ ಅವರು ಮನೆಯಲ್ಲೇ ಇದ್ದಾರಾ ಅಥವಾ ಸದ್ಯಕ್ಕೆ ಏನು ಮಾಹಿತಿ ಲಭ್ಯವಾಗ್ತಾ ಇದೆ ಇಡಿ ರೇಡ್ನ ಸಂದರ್ಭದಲ್ಲಿ? ಈಗಾಗಲೇ ಅಕ್ಕಸಾಲಿಗರು, ವ್ಯಾಲ್ಯೂಯೇಷನರ್ಸ್ ಕೂಡ ಈಗಾಗಲೇ ಬಂದಿದ್ದಾರೆ. ಸಹದೇವ್. ರೆಹಮಾನ್, ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ಮಂಜುನಾಥ್ ಮನೆ ಮೇಲೆ ಇಡಿ ದಾಳಿ ಪ್ರಕರಣ ಏನಿದೆ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಸದ್ಯ ಈಗ ಬೆಳಗಾವಿಯಲ್ಲೇ ಸುಮಾರು 6 ಕಡೆ ಈ ಒಂದು ದಾಳಿ ನಡೆದಿರುವಂಥದ್ದು. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿ ಏನು ಸತೀಶ್ ಜಾರಕಿಹೊಳಿ ಅವರ ಬಾಮೈದ ಮಂಜುನಾಥ್ ಅವರ ನಿವಾಸ ಏನಿದೆ ಆ ನಿವಾಸದಲ್ಲಿ ಬೆಳಗ್ಗೆ 5:30ಕ್ಕೆ ಎಂಟ್ರಿ ಕೊಟ್ಟಂತ ಇಡಿ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ತಲಾಶೆಯನ್ನು ನಡೆಸಿರುವಂಥದ್ದು. ಸಾಕಷ್ಟು ದಾಖಲೆ ಪತ್ರಗಳು ಕೂಡ ಸಿಕ್ಕಿದ್ವು. ಇದಾದ ಬಳಿಕ ಈಗಷ್ಟೇ ಏನು ಮನೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಗೋಲ್ಡ್ ವ್ಯಾಲ್ಯೂಯೇಷನ್ ಕೂಡ ಸ್ಥಳಕ್ಕೆ ಕರೆಸ್ಕೊಂಡು ಎಷ್ಟು ಪ್ರಮಾಣದಲ್ಲಿ ಚಿನ್ನಾಭರಣ ಇದೆ ಮತ್ತು ಅದರ ಬೆಲೆ ಎಷ್ಟಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಮಾಹಿತಿಯನ್ನು ಪಡೆದುಕೊಳ್ತಾ ಇರುವಂಥದ್ದು. ಸದ್ಯ ಈಗ ಇಬ್ಬರು ಗೋಲ್ಡ್ ವ್ಯಾಲ್ಯೂಯೇಷನ್ ಕೂಡ ತೂಕ ಮಾಪನದ ಜೊತೆಗೇನೆ ಈಗ ಅವರ ನಿವಾಸಕ್ಕೆ ಬಂದು ಚಿನ್ನಾಭರಣವನ್ನು ತೂಕ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಬೆಳಗಾವಿಯ ಏನು ಚಿಕ್ಕೋಡಿ ಎಕ್ಸೈಸ್ ಡಿವೈಎಸ್ಪಿ ಆಗಿದ್ದಂತಹ ವಿಶ್ವನಾಥ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಅದರ ಜೊತೆಗೆ ತುಮಕೂರು ಎಕ್ಸೈಸ್ DC ಆಗಿರುವಂತಹ ಸತೀಶ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿರುವಂಥದ್ದು. ಸೊ ಅವರಿಗೆ ಸೇರಿದಂಥ ಮನೆ ಮುಂಭಾಗದಲ್ಲೇ ನಾನು ಕೂಡ ಇದ್ದೇನೆ. ಸದ್ಯ ಈಗ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ದಾಳಿಯನ್ನು ನಡೆಸಿರುವಂಥದ್ದು. ಇನ್ನೂ ಕೂಡ ದಾಳಿ ಮುಂದುವರೆದಿರುವಂಥದ್ದು. ಕೆಲವೊಂದಿಷ್ಟು ಮಹತ್ವದ ದಾಖಲೆ ಪತ್ರಗಳು ಸಿಕ್ಕಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಬೇನಾಮಿ ಬಾರ್ ಲೈಸೆನ್ಸ್ಗಳು ಸಿಕ್ಕಿದ್ದಾವೆ ಅನ್ನುವಂಥದ್ದು ಕೂಡ ಇಲ್ಲಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಹೀಗಾಗಿ ಇನ್ನೂ ಕೂಡ ಒಂದು ಕಡೆ ತಲಾಶ್ ಮುಂದುವರೆದಿರುವಂಥದ್ದು. ಇದೇ ಒಂದು ಎಕ್ಸೈಸ್ DC ಆಗಿರುವಂತಹ ಸತೀಶ್ ಏನಿದ್ದಾರೆ ಇವರ ಐನಾಪುರ ನಿವಾಸದಲ್ಲೂ ಕೂಡ ದಾಳಿ ನಡೆದು ಅಲ್ಲಿ ಕೂಡ ಪರಿಶೀಲನೆ ಮುಂದುವರೆದಿರುವಂಥದ್ದು. ಸದ್ಯ ಈ ಒಂದು ಮಂಜುನಾಥ್ ಅವರಿಗೆ ಸೇರಿದಂತಹ ಮನೆ ಸೇರಿದಂತೆ ಕಚೇರಿ ಮೇಲೆ ಒಂದು ಕಡೆ ದಾಳಿಯಾಗಿದ್ದರೆ ಇವರ ಆಪ್ತ ವಲಯ ಮತ್ತು ಇವರ ಜೊತೆಗೆ ಶಾಮೀಲಾಗಿ ಕೆಲವೊಂದಿಷ್ಟು ವ್ಯವಹಾರಗಳನ್ನು ನಡೆಸಿದಂತಹ ಅಧಿಕಾರಿಗಳಿಗೂ ಕೂಡ ಈಗ ಇಡಿ ಶಾಕ್ ಕೊಟ್ಟಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಅವರ ಮನೆಯಲ್ಲಿ ತಲಾಶೆಯನ್ನು ನಡೆಸ್ತಾ ಇದೆ, ತೀವ್ರ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಒಂದು ಕಡೆ ಈಗ ಏನು ಇಡೀ ರಾಜ್ಯದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದಾಳಿ ಇಡಿಯಿಂದ ಆಗಿರುವಂಥದ್ದು ಇದೇ ಮೊದಲು ಅನ್ನುವಂಥದ್ದು ಮಾತು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ ಮೈಸೂರು, ಮತ್ತೊಂದು ಕಡೆ ಬೆಂಗಳೂರು, ಅದ್ರ ಜೊತೆಗೆ ಬೆಳಗಾವಿಯಲ್ಲಿ 6 ಕಡೆ, ಅದ್ರ ಜೊತೆಗೆ ಅರಸೀಕೆರೆ, ಹೀಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ದಾಳಿಯಾಗಿದ್ದಾವೆ. ದಾಳಿಯಲ್ಲಿ ಬಹುತೇಕ ಈ ಒಂದು ಬಾರ್ ಲೈಸೆನ್ಸ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ದಾಖಲೆಗಳು ಸಿಕ್ಕಿದ್ದಾವೆ ಮತ್ತು ಹಣ ಸಿಕ್ಕಿದೆ, ಚಿನ್ನಾಭರಣ ಸಿಕ್ಕಿದೆ. ಹೀಗಾಗಿ ಇದೊಂದು ಅತಿ ದೊಡ್ಡ ರೇಡ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿರುವಂಥದ್ದು ಮತ್ತು ಇವರಿಗೆಲ್ಲ ಇನ್ನೂ ಯಾರೆಲ್ಲ ಕನೆಕ್ಟ್ ಇದ್ದಾರೆ ಅವರ ಮನೆ ಮೇಲೆ, ಅವರ ಕಚೇರಿ ಮೇಲೂ ದಾಳಿ ಮಾಡೋಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸದ್ಯ ಮಾಹಿತಿ ಸಿಗ್ತಾ ಇರುವಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಸಹದೇವ್. ಇನ್ನು ಸತೀಶ್ ಜಾರಕಿಹೊಳಿ ಸಂಬಂಧಿ ಮನೆ ಮೇಲೆ ಆಗಿರುವಂತಹ ಒಂದು ರೇಡ್ಗೆ ಸಂಬಂಧಪಟ್ಟಂತೆ ಅಧ್ಯಕ್ಷ ಎಸ್ ಚಂದ್ರಶೇಖರ್ ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಲಿಕರ್ ಮರ್ಚೆಂಟ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಮಂಜುನಾಥ್ 2012ರಲ್ಲಿ ಮೈಸೂರಲ್ಲಿ ಅಬಕಾರಿ DC ಆಗಿದ್ರು. ಲೈಸೆನ್ಸ್ ನವೀಕರಣಕ್ಕೆ ಅಂತ ಹೇಳಿ ಹೋದಾಗ 20 ಲಕ್ಷಕ್ಕೆ ಅವರು ಬೇಡಿಕೆ ಇಟ್ಟಿದ್ರು. ಕೊನೆಗೆ 15 ಲಕ್ಷಕ್ಕೆ ಒಪ್ಕೊಂಡ್ರು. ಆಗ ನಾನು ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ ಅಂತ ಹೇಳ್ತಾರೆ. ವಿಡಿಯೋ ರೆಕಾರ್ಡ್ ಮಾಡಿ ಲೋಕಾಯುಕ್ತಕ್ಕೆ ನಾನೇ ದೂರು ಕೊಟ್ಟಿದ್ದೆ. ಲೋಕಾಯುಕ್ತ ದಾಳಿ ವೇಳೆ ಸಿಕ್ಕಿಬಿದ್ದು ಜೈಲಿಗೆ ಹೋದರು. ಮಂಜುನಾಥ್ ಜೈಲಿನಿಂದ ಹೊರಗಡೆ ಬಂದಾಗ ಕೆಲವರು ಸಂಭ್ರಮ ಪಟ್ಟಿದ್ರು. 100ಕ್ಕೂ ಹೆಚ್ಚು ಬಾರ್ ಲೈಸೆನ್ಸ್ ಬೇನಾಮಿಯಾಗಿ ಇವರು ಪಡ್ಕೊಂಡಿದ್ದಾರೆ. ಮೈಸೂರಿನಲ್ಲೇ 8ರಿಂದ 10 ಬೇನಾಮಿ ಲೈಸೆನ್ಸ್ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಂದಾಜು 500ರಿಂದ 1,000 ಕೋಟಿ ಆಸ್ತಿ ಇವರು ಮಾಡಿರಬಹುದು ಅನ್ನುವಂಥದ್ದು ಚಂದ್ರಶೇಖರ್ ಅವರು ಮಾಡುವಂಥ ಆರೋಪ.
2012ನೇ ಇಸ್ವಿಲಿ ವೈ ಮಂಜುನಾಥರು ಮೈಸೂರು ಜಿಲ್ಲಾ ಅಬ್ಕಾರಿ ಡಿ ಸಿ ಆಗಿದ್ದರು. ಆಗ ನಾನು ಇಲ್ಲಿ ಜನತಾ ಬಜಾರ್ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ನಮ್ಮ ಜನತಾ ಬಜಾರ್ದಂದು ಒಂದು 10-12 ವರ್ಷದಿಂದ ಲೈಸೆನ್ಸ್ ರಿನ್ಯೂವಲ್ ಆಗಿರಲಿಲ್ಲ. ಅದು ರಿನ್ಯೂವಲ್ ಮಾಡೋಕ್ಕೋಸ್ಕರ ಅವ್ರ ಹತ್ರ ಹೋಗಿದ್ದೆ ನಾನು. ಆಗ ಹೋಗಿದ್ದಾಗ ಅವರು ನನಗೆ 20 ಲಕ್ಷಕ್ಕೆ ಅವರು ಆಫರ್ ಇಟ್ಟರು, 20 ಲಕ್ಷ ಕೊಡಿ ಮಾಡಿಕೊಡ್ತೀವಿ ಅಂತ. ಸೊ ನಾನು ಅವ್ರಿಗೆ ಹೇಳಿದೆ, ಇಲ್ಲ ರೀ ಇದೊಂದು ಸಂಸ್ಥೆಗೆ ಸೇರಿದ್ದು, ಕೊಡೋಕ್ಕೆ ಬರಲ್ಲ ನಮಗೆ ಅಂತ ಹೇಳಿದೆ. ಅವರು ಆದರೆ ಕೇಳಲಿಲ್ಲ, ಉದಾಸೀನವಾಗಿ ನನ್ನ ಹೊರಗೆ ಕಳಿಸಿದ್ರು. ಅದಾದಮೇಲೆ ನನ್ನ ಸನದ್ದಾರರೆಲ್ಲ ನನಗೆ ಭೇಟಿ ಮಾಡಿ, ಇಲ್ಲ ಅಣ್ಣ ಇವರೆಲ್ರಿಗೂ ಇದೇ ಥರ ಮಾಡ್ತಾರೆ, ತುಂಬ ಹಣಕಾಸು ಡಿಮ್ಯಾಂಡ್ ಮಾಡ್ತಾರೆ, ನಮಗೆಲ್ಲ ಭಯ ಇದೆ, ನಮಗೇನಾದ್ರು ತೊಂದರೆ ಕೊಡ್ತಾರೆ ಅಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ, ನೀವಾದರೂ ಸ್ವಲ್ಪ ಇದು ಮಾಡಿ ಅಣ್ಣ ಅಂತ ಹೇಳಿದಾಗ ನಾನು ಮತ್ತೆ ಮಂಜುನಾಥ್ ಅವ್ರ ಹತ್ರ ಹೋದಾಗ ಇಲ್ಲ ಸರ್ 20 ಲಕ್ಷ ಆಗಲ್ಲ, ದಯವಿಟ್ಟು ಅಷ್ಟು ಬೇಡ, ಕಡಿಮೆ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಅಂತ ಹೇಳಿದೆ. ಆಗ ಒಂದು 15 ಲಕ್ಷ ರೂಪಾಯಿಗೆ ಮಾತುಕತೆ ಆಡಿದ್ರು. ಅದು ಆಡಿದ್ನ ನಾನು ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ನಾನು ಲೋಕಾಯುಕ್ತರಿಗೆ ತೊಗೊಂಡೋಗಿ ಕೊಟ್ಟೆ. ಆ ಲೋಕಾಯುಕ್ತರಿಗೆ ಕೊಟ್ಟ ಮೇಲೆ ಅವರು ರಾಮನಗರ ಲೋಕಾಯುಕ್ತ ಎಸ್ ಪಿನ ಮೈಸೂರಿಗೆ ಕಳಿಸಿ ಅವ್ರಿಗೆ ರೇಡ್ ಮಾಡಿದಾಗ ಅವರ ಆಫೀಸು ಮತ್ತು ಡೆಪ್ಟಿ ಆಫೀಸು ಮತ್ತು ಇನ್ಸ್ಪೆಕ್ಟರ್ಗಳ ಆಫೀಸೆಲ್ಲ ರೇಡ್ ಮಾಡಿದಾಗ ಸುಮಾರು 4ರಿಂದ 5 ಜನ ಇನ್ಸ್ಪೆಕ್ಟ್ರು, ಒಂದಿಬ್ಬರು ಡೆಪ್ಟಿ, ಒಂದಿಬ್ಬರು ಗಾರ್ಡು ಮತ್ತು OR ಮಂಜುನಾಥ್, ಇಷ್ಟು ಜನ ರೇಡಲ್ಲಿ ಸಿಕ್ಕಾಕೊಂಡ್ರು. ಅಲ್ಲೇ ನೆಟ್ ಕ್ಯಾಶ್ 3 ಲಕ್ಷ ಚಿಲ್ಲರೆ ಮತ್ತು ವಿದೇಶಿ ಮದ್ಯಗಳೆಲ್ಲ ಅವರಲ್ಲಿ ಸಿಕ್ತಾಗ ಅವ್ರಿಗೆ ಅರೆಸ್ಟ್ ಮಾಡಿ ತೊಗೊಂಡೋಗಿ ಹೆಚ್ಚು ಕಡಿಮೆ ಅವರು 11 ದಿನ ಆದ